ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲರಿಗೂ ದ ಬೋಲ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ಈ ವಿಡಿಯೋದಲ್ಲಿ ನಾವು ಇಂದು ನಡೆದಂತಹ ಅಂದರೆ ದಿನಾಂಕ 1 ಮಾರ್ಚ್ 2026ರಂದು ನಡೆದಂತಹ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಯ ಕೀ ಉತ್ತರಗಳನ್ನು ನೋಡೋಣ. ನಾವು ಈಗಾಗಲೇ ಗಣಿತ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಕೀ ಉತ್ತರಗಳನ್ನು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಾವು ಬಿಡುಗಡೆ ಮಾಡಿದ್ದೇವೆ. ನೀವು ಆ ವಿಡಿಯೋಗಳನ್ನು ಸಹ ನೋಡ್ಬೋದು. ಈಗ ನೀವು ಸ್ಕ್ರೀನ್ ಮೇಲೆ ನೋಡುತ್ತಿರುವ ಹಾಗೆ ನಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ D2 ಆಗಿದೆ. ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ A2, B2, A1, B1, C1 ಈ ರೀತಿ ಯಾವುದೇ ಇರಬಹುದು. ಓಕೆ, ಎಲ್ಲ ಪ್ರಶ್ನೆ ಪತ್ರಿಕೆಗಳಲ್ಲೂ ಪ್ರಶ್ನೆಗಳು ಸೇಮ್ ಇರುತ್ತೆ, ಆದರೆ ಹಿಂದೆ ಮುಂದಾಗಿ ಬಂದಿರುತ್ತೆ. ಹಾಗಾಗಿ ಈಗ ನಾನು ಹೇಳುವಂತಹ ಉತ್ತರಗಳನ್ನು ನೀವು ನಿಮ್ಮ ಉತ್ತರಗಳನ್ನ ಕಂಡುಕೊಳ್ಳಲು ಬಳಸಬಹುದು. ಓಕೆ, ಹಾಗಾದರೆ ಈಗ ಈ ವಿಡಿಯೋದಲ್ಲಿ ನಾವು ನಮ್ಮ ಸಮಾಜ ವಿಜ್ಞಾನ ಅಥವಾ ಪರಿಸರ ವಿಜ್ಞಾನದ ಕೀ ಉತ್ತರಗಳನ್ನು ನೋಡೋಣ. ಓಕೆ, ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ನೋಟಿಸ್ ಇದೆ. ಅದೇನಂತಂದರೆ, ಈ ಒಂದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಎಲ್ಲರಿಗೂ ಗೊತ್ತು ಅಂತ ಅಂದ್ಕೊಳ್ತೇನೆ. ಇದು ಸಹ ಒಂದು ಗೌರ್ಮೆಂಟ್ ಇಂಗ್ಲೀಷ್ ಮೀಡಿಯಂ ಶಾಲೆ. ಈ ಪ್ರವೇಶ ಪರೀಕ್ಷೆ ಅಂದರೆ ಈ ಶಾಲೆಗೆ ಪ್ರವೇಶವನ್ನು ಬಯಸಿದ್ದಲ್ಲಿ ನೀವು ಒಂದು ಪ್ರವೇಶ ಪರೀಕ್ಷೆಯನ್ನು ಬರೀಬೇಕು. ಇದಕ್ಕೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಹಾಕಬೇಕಾಗಿರುತ್ತೆ. ಈ ಒಂದು ಅರ್ಜಿಯನ್ನು ಸಲ್ಲಿಸಲು ದಿನಾಂಕವನ್ನು ವಿಸ್ತರಣೆ ಮಾಡಿದ್ದಾರೆ. ಎಲ್ಲಿವರೆಗೂ ಅಂತಂದರೆ ಮಾರ್ಚ್ 2, 2026 ಅಂದರೆ ನಾಳೆನೇ. ಅಂದರೆ ಈಗ ನಾನು ವಿಡಿಯೋ ಮಾಡುತ್ತಿರುವಂತಹ ದಿನಾಂಕ 1 ಮಾರ್ಚ್ 2026. ಹೌದಾ? ಅಂದರೆ ನಿಮಗೆ ದಿನಾಂಕ ಮಾರ್ಚ್ 2 ಅಂದರೆ ನಾಳೆವರೆಗೆ ಕಾಲಾವಕಾಶ ಇದೆ. ಓಕೆ, ಈ ದಿನಾಂಕ ಈಗ ವಿಡಿಯೋ ಮಾಡುತ್ತಿರುವಾಗ ಅಂದರೆ ಇವತ್ತು ನನಗೆ ನೋಟಿಫಿಕೇಷನಲ್ಲಿ ಸಿಗುತ್ತಿರುವ ದಿನಾಂಕ ಇದು. ಓಕೆ, ಈ ಅರ್ಜಿ ಸಲ್ಲಿಸುವ ದಿನಾಂಕ ಮುಂದೆ ಸಹ ಹೋಗ್ಬೋದು ಅಥವಾ ಇದೇ ಸಹ ಕೊನೆಯ ದಿನಾಂಕ ಆಗ್ಬೋದು. ಹಾಗಾಗಿ ಇನ್ನೂ ಯಾರೂ ಅರ್ಜಿ ಸಲ್ಲಿಸಿಲ್ಲ, ಆದಷ್ಟು ಬೇಗ ಅರ್ಜಿಯನ್ನು ಸಲ್ಲಿಸಿ. ಹೇಗೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸುವುದು ಎಂಬ ವಿಡಿಯೋವನ್ನು ನಾವು ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅದನ್ನು ನೋಡಿ ನಿಮ್ಮ ಮೊಬೈಲ್ ಮುಖಾಂತರನೇ ಅಥವಾ ಲ್ಯಾಪ್ಟಾಪ್ ಮುಖಾಂತರ ಸ್ಟೆಪ್ ಬೈ ಸ್ಟೆಪ್ ಅರ್ಜಿಯನ್ನು ಸಲ್ಲಿಸ್ಬೋದು. ಹಾಗಾದರೆ ಈಗ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾವು ಗಣಿತ ಹಾಗೂ ವಿಜ್ಞಾನ ವಿಷಯದ ಏನು ಕೀ ಉತ್ತರಗಳನ್ನು ನಾವು ನೋಡಿರೋದರಿಂದ ಡೈರೆಕ್ಟಾಗಿ ನಾವು ಸಮಾಜ ವಿಜ್ಞಾನ ಅಥವಾ ಪರಿಸರ ವಿಜ್ಞಾನದ ಕೀ ಉತ್ತರಗಳನ್ನ ನೋಡ್ತಾ ಹೋಗೋಣ. ಸಮಾಜ ವಿಜ್ಞಾನ ಅಥವಾ ಪರಿಸರ ವಿಜ್ಞಾನದ ಉತ್ತರಗಳು ಅಥವಾ ಪ್ರಶ್ನೆಗಳು ನಮಗೆ 81ರಿಂದ ಕಾಣಸಿಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. 81ನೇ ಪ್ರಶ್ನೆ ಏನಿದೆ? 81ನೇ ಪ್ರಶ್ನೆ ಅಂತಂದರೆ, ಕರ್ನಾಟಕದ ಕರಾವಳಿಗೆ ಹೊಂದಿಕೊಂಡಿರುವ ಸಮುದ್ರ ಯಾವುದು ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅರಬ್ಬಿ ಸಮುದ್ರ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್. ಓಕೆ, ಈ ಒಂದು ಪ್ರಶ್ನೆಯನ್ನು ಇಂಗ್ಲೀಷ್ನಲ್ಲೂ ಸಹ ನೋಡ್ತಾ ಹೋಗೋಣ. ಹಾಗೆ, ವಿಚ್ ಆಫ್ ದ ಫಾಲೋಯಿಂಗ್ ಸಿ ಬಾರ್ಡರ್ಸ್ ದ ಕೋಸ್ಟ್ ಆಫ್ ಕರ್ನಾಟಕ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಅರೇಬಿಯನ್ ಸಿ ಅನ್ನುವಂಥದ್ದು. ನೆಕ್ಸ್ಟ್ 82ನೇ ಪ್ರಶ್ನೆಯನ್ನು ನೋಡೋಣ. ಏನಿದೆ 82ನೇ ಪ್ರಶ್ನೆ ಅಂತಂದರೆ, ಥಾರ್ ಮರುಭೂಮಿಯು ರಾಜಸ್ಥಾನದೊಂದಿಗೆ ಭಾರತದ ಯಾವ 3 ರಾಜ್ಯಗಳಲ್ಲಿಯೂ ಹರಡಿಕೊಂಡಿದೆ ಅಂತ ಇದೆ. ಸರಿಯಾದ ಉತ್ತರ ಪಂಜಾಬ್, ಹರಿಯಾಣ, ಗುಜರಾತ್. ಎಲ್ಲಿದೆ ಅಂತಂದರೆ ಆಪ್ಷನ್ ನಂಬರ್ 1ರಲ್ಲಿದೆ ನೋಡಿ, ಪಂಜಾಬ್, ಹರಿಯಾಣ, ಗುಜರಾತ್. ಜಸ್ಟ್ ಈ ಒಂದು ವಿಡಿಯೋದಲ್ಲಿ ಕೀ ಉತ್ತರಗಳನ್ನ ಮಾತ್ರ ನೋಡ್ತಾ ಹೋಗೋಣ. ಹಾಗೆ ಇದಕ್ಕೆ ವಿವರಣೆಯನ್ನು ನಾವು ಮುಂಬರುವಂತಹ ವಿಡಿಯೋಗಳಲ್ಲಿ ನೋಡೋಣ. ಹಾಗಾದರೆ 82ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬ್, ಹರಿಯಾಣ, ಗುಜರಾತ್ ಅನ್ನುವಂಥದ್ದಾಗಿತ್ತು. 83ನೇ ಪ್ರಶ್ನೆಯನ್ನು ನೋಡಿ. ಏನಿದೆ ಅಂತಂದರೆ, ಒಂದೇ ಕೃಷಿ ಜಮೀನಿನಲ್ಲಿ ವರ್ಷವೊಂದಕ್ಕೆ 2ರಿಂದ 3 ಬೆಳೆಗಳನ್ನು ಬೆಳೆಯುವುದಕ್ಕೆ ಡ್ಯಾಶ್ ಎಂದು ಕರೆಯುವರು ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಸಾಂದ್ರ ಬೇಸಾಯ. ನೆಕ್ಸ್ಟ್, ಈ ಕೆಳಗಿನ ವಂಶವೃಕ್ಷವನ್ನು ಗಮನಿಸಿ ಕೀರ್ತನ ಮತ್ತು ರಾಜುವಿಗಿರುವ ಸಂಬಂಧವನ್ನು ಗುರುತಿಸಿ ಅಂತ ಇದೆ. ಕೀರ್ತನ ಇಲ್ಲಿದ್ದಾಳೆ, ರಾಜು ಇಲ್ಲಿದ್ದಾನೆ. ಹೌದಾ? ಇಲ್ಲಿ ನೋಡ್ಬೋದು ನೀವು ಸೈಡಲ್ಲಿ 1ನೇ ತಲೆಮಾರು, 2ನೇ ತಲೆಮಾರು ಈ ರೀತಿ ಕೊಟ್ಟಿದ್ದಾರೆ. ಈ ಜಸ್ಟ್ ನೋಡೋದಾದರೆ ರಾಜು ಅನ್ನುವಂಥದ್ದು ಏನಾಗ್ತದೆ, ಇಲ್ಲಿ ಅಜ್ಜ ಆಗ್ತಾನೆ. ಓಕೆ, ಅಜ್ಜನ ಮಗ ಯಾರು ಅಥವಾ ಮಕ್ಕಳು ಯಾರು? ಪಲ್ಲವಿ ಮತ್ತು ಸುಮಾ. ಸುಮಾನ ಗಂಡ ಶರಣ್.
ಶರಣ ಹಾಗೂ ಸುಮಾ ದಂಪತಿಯ ಮಕ್ಕಳು ಕಿರಣ್ ಮತ್ತು ಕೀರ್ತನ. ಹೌದಾ? ಸೊ ಹಾಗಾದರೆ ಈ ಕೀರ್ತನಾಳಿಗೆ ರಾಜು ಅನ್ನುವಂಥದ್ದು ಏನಾಗ್ತದೆ? ಅಜ್ಜ ಆಗ್ತದೆ. ಹಾಗಾದರೆ ಅವುಗಳ ನಡುವೆ ಸಂಬಂಧ ಮೊಮ್ಮಗಳು ಮತ್ತು ಅಜ್ಜ. ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1ರಲ್ಲಿ ಇರುವಂಥದ್ದು ಮೊಮ್ಮಗಳು ಮತ್ತು ಅಜ್ಜ. ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಓಕೆ, ಈ ಇಂಗ್ಲೀಷ್ ಪ್ರಶ್ನೆಗಳಿಗೂ ಸಹ, ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿರುವಂತಹ ಪ್ರಶ್ನೆಗಳಿಗೂ ಸಹ ಉತ್ತರಗಳನ್ನು ನೋಡೋಣ. ಆಪ್ಷನ್ ನಂಬರ್ 82ನೇದ್ದು ಒಂದಾಗಿತ್ತು, ಪಂಜಾಬ್, ಹರಿಯಾಣ, ಗುಜರಾತ್. 83ನೇದ್ದು ಇಂಟೆನ್ಸಿವ್ ಫಾರ್ಮಿಂಗ್ ಆಗಿತ್ತು, ಅಂದರೆ ಸಾಂದ್ರ ಬೇಸಾಯ. ನೆಕ್ಸ್ಟ್ 84ನೇ ಪ್ರಶ್ನೆಯನ್ನು ನೋಡೋಣ. ಅಬ್ಸರ್ವ್ ದ ಬಿಲೋ ಫ್ಯಾಮಿಲಿ ಟ್ರೀ, ಐಡೆಂಟಿಫೈ ದ ರಿಲೇಷನ್ಶಿಪ್ ಆಫ್ ಕೀರ್ತನ ಆ್ಯಂಡ್ ರಾಜು ಅಂತ ಇತ್ತು. ಓಕೆ, ಕೀರ್ತನ ಆ್ಯಂಡ್ ರಾಜು. ಇದಕ್ಕೆ ಸರಿಯಾದ ಉತ್ತರ ಒಂದನೇ ಆಪ್ಷನ್ ಗ್ರ್ಯಾಂಡ್ ಡಾಟರ್ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಅನ್ನುವಂಥದ್ದು. ನೆಕ್ಸ್ಟ್ 85ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ನೀವು ನಗರದಲ್ಲಿ ವಾಸಿಸುತ್ತಿದ್ದರೆ ನೀವು ಎದುರಿಸದ ಸಮಸ್ಯೆ ಅಂತ ಕೇಳಿದ್ದಾರೆ. ಓಕೆ, ಎದುರಿಸದ ಅಂತ ಕೇಳಿದ್ದಾರೆ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಏನೇನೆಲ್ಲ ಎದುರಿಸುವುದಿಲ್ಲ ಅಂತ ಕೇಳಿದರೆ, ಕಸದ ವಿಲೇವಾರಿ ಎದುರಿಸ್ತೀರಿ ನೀವು. ಅವರು ಎದುರಿಸಿದ ಅಂತ ಕೇಳೋದಕ್ಕಿಂತ ಅದು ಕೇಳಿದಿರೋದ್ರಿಂದ ಇದು ತಪ್ಪಾಗುತ್ತೆ. ತಪ್ಪಾದ ಆಪ್ಷನ್ ಆಗುತ್ತೆ. ಟ್ರಾಫಿಕ್ ಜಾಮನ್ನು ನಾವು ಎದುರಿಸ್ತೇವೆ, ಆದರೆ ಅವರು ಎದುರಿಸಿದ ಅಂತ ಕೇಳಿದ್ದಾರೆ. ಕೊಳಚೆ ಪ್ರದೇಶಗಳು ಇರ್ತವೆ, ಸ್ಲಮ್ ಏರಿಯಾಗಳು. ಸ್ವಚ್ಛ ಮತ್ತು ಶುದ್ಧ ಪರಿಸರ. ಹೌದಾ? ಇದನ್ನು ನೀವು ಎದುರಿಸಿಲ್ಲ, ಅಂದರೆ ಅನುಭವ ಪಡೋದಿಲ್ಲ. ಎಲ್ಲಿ? ನಗರದಲ್ಲಿ. ಹಾಗಾದರೆ ಸ್ವಚ್ಛ ಮತ್ತು ಶುದ್ಧ ಪರಿಸರ ಎಲ್ಲಿ ಸಿಗುತ್ತೆ ನಮಗೆ? ಹಳ್ಳಿಗಳಲ್ಲಿ. ಹೌದಾ? ಸೊ ಇಲ್ಲಿ ಎದುರಿಸದ ಅಂತ ಕೇಳಿದಿರೋದ್ರಿಂದ ನಮಗೆ ಸರಿಯಾದ ಉತ್ತರ ಸ್ವಚ್ಛ ಮತ್ತು ಶುದ್ಧ ಪರಿಸರ. 86ನೇ ಪ್ರಶ್ನೆ, ಚಂಡೀಗಢ ಈ ಕೆಳಗಿನ ಯಾವ 2 ರಾಜ್ಯಗಳ ರಾಜಧಾನಿ ಆಗಿದೆ ಅಂತ ಕೇಳಿದ್ದಾರೆ. ಸೊ 86ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 87ನೇ ಪ್ರಶ್ನೆಯನ್ನು ನೋಡೋಣ. 3 ಕಡೆ ನೀರಿದ್ದು 1 ಕಡೆ ಭೂಭಾಗ ಇರುವುದನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪರ್ಯಾಯ ದ್ವೀಪ ಅನ್ನುವಂಥದ್ದು. ಹೌದಾ? ನೆಕ್ಸ್ಟ್ 88ನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನ ಯಾವ ಹೇಳಿಕೆಗಳು ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಿಸಿವೆ ಅಂತ ಕೇಳಿದ್ದಾರೆ. ಒಂದನೇದು ನೋಡಿ, ಗ್ರಾಮೀಣ ವಿದ್ಯಾವಂತ ಯುವಜನರಿಗೆ ಸ್ವಂತ ಉದ್ಯೋಗಕ್ಕಾಗಿ ರೋಜ್ಗಾರ್ ಯೋಜನೆ ಮತ್ತು ಜವಾಹರ ಗ್ರಾಮ ಸಮೃದ್ಧಿ ಯೋಜನೆ ಅಂತ ಹೇಳಿದ್ದಾರೆ. ಓಕೆ, ನೋಡೋಣ. ಗ್ರಾಮಾಭಿವೃದ್ಧಿಗೆ ಕೇಳಿದ್ದಾರೆ ಅವರು. ಗಂಡು ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಭಾಗ್ಯಲಕ್ಷ್ಮಿ ಯೋಜನೆ. ಭಾಗ್ಯಲಕ್ಷ್ಮಿ ಯೋಜನೆ ಹೆಣ್ಣು ಮಕ್ಕಳಿಗೆ, ಹೌದಲ್ವಾ? ಗಂಡು ಮಕ್ಕಳಿಗೆ ಅಲ್ಲ. ನೆಕ್ಸ್ಟ್, ಜಲ ಜೀವನ ಮಿಷನ್ ಅಡಿಯಲ್ಲಿ ಪ್ರತಿ ಮನೆಗೂ ಕುಡಿಯುವ ಶುದ್ಧ ನೀರಿನ ಪೂರೈಕೆ. ಸರಿ. ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಏನು ಆಪ್ಷನ್ ಸರಿಯಾಗಿತ್ತು, ಮತ್ತು ಬಿ ಸಹ ರಾಂಗ್ ಆಗಿತ್ತು, ಸಿ ಕರೆಕ್ಟ್ ಆಗಿತ್ತು. ಹೌದಾ? ಸೊ ಹಾಗಾದರೆ ಸರಿಯಾದ ಉತ್ತರ 88ನೇ ಪ್ರಶ್ನೆಗೆ ಎ ಮತ್ತು ಸಿ ಮಾತ್ರ ಸರಿ ಅನ್ನುವಂಥದ್ದು. ನೆಕ್ಸ್ಟ್ 85ನೇ ಪ್ರಶ್ನೆ, ಅಂದರೆ ಇಂಗ್ಲೀಷ್ನಲ್ಲೂ ಸಹ ಒಂದು ಉತ್ತರಗಳನ್ನು ನೋಡೋಣ. ಏನಿತ್ತು? ದ ಪ್ರಾಬ್ಲಮ್ ನಾಟ್ ಫೇಸ್ಡ್ ಅಂತ ಕೇಳಿದ್ದಾರೆ ಬೈ ಯು ಇಫ್ ಯು ಆರ್ ಲಿವಿಂಗ್ ಇನ್ ಆ್ಯನ್ ಅರ್ಬನ್ ಏರಿಯಾ ಅಂತ ಹೇಳಿದ್ದಾರೆ. ಅರ್ಬನ್ ಅಂತಂದರೆ ನಗರ ಪ್ರದೇಶ. ನೆಕ್ಸ್ಟ್ 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಾಗಿತ್ತು? ಕ್ಲೀನ್ ಆ್ಯಂಡ್ ಪ್ಯೂರ್ ಎನ್ವಿರಾನ್ಮೆಂಟ್ ಆಗಿತ್ತು. 86ನೇ ಪ್ರಶ್ನೆ, ಚಂಡೀಗಢ ಈಸ್ ದಿ ಕ್ಯಾಪಿಟಲ್ ಆಫ್ ವಿಚ್ ಆಫ್ ದ ಫಾಲೋಯಿಂಗ್ 2 ಸ್ಟೇಟ್ಸ್ ಅಂತ ಕೇಳಿದರು. ಇದಕ್ಕೆ ಸರಿಯಾದ ಉತ್ತರ ಪಂಜಾಬ್ ಮತ್ತು ಹರಿಯಾಣ ಅನ್ನುವಂಥದ್ದು. 87ನೇ ಪ್ರಶ್ನೆ, ದ ಪ್ಲೇಸ್ ಸರೌಂಡೆಡ್ ಬೈ ವಾಟರ್ ಬಾಡಿ ಈಸ್ ಆನ್ 3 sides ಆಫ್ ಲ್ಯಾಂಡ್ ಈಸ್ ಕಾಲ್ಡ್ ಆ್ಯಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಪೆನಿನ್ಸುಲಾ ಅನ್ನುವಂಥದ್ದು, ಪರ್ಯಾಯ ದ್ವೀಪ. ನೆಕ್ಸ್ಟ್ 88ನೇ ಪ್ರಶ್ನೆಯನ್ನು ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ರಿಲೇಟೆಡ್ ಟು ರೂರಲ್ ಡೆವಲಪ್ಮೆಂಟ್ ಅಂತ ಇತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಎರಡನೇದು, ಓನ್ಲಿ ಎ ಆ್ಯಂಡ್ ಸಿ ಆರ್ ಕರೆಕ್ಟ್ ಅನ್ನುವಂಥದ್ದು. ಎ ಮತ್ತು ಸಿ ಕರೆಕ್ಟ್ ಇತ್ತು, ಬಿ ತಪ್ಪಾಗಿತ್ತು. ಓಕೆ, ನೆಕ್ಸ್ಟ್ 89ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, 89ನೇ ಪ್ರಶ್ನೆಯನ್ನು ನೋಡುವುದಕ್ಕಿಂತ ಮುಂಚೆ ಒಂದು ನೋಟಿಸ್, ಇಂಪಾರ್ಟೆಂಟ್ ವಿಷಯ. ಏನಪ್ಪ ಅಂತಂದರೆ ಆವಾಗಲೇ ಹೇಳ್ದಂಗೆ ಆದರ್ಶ ವಿದ್ಯಾಲಯ ಏನು
ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸುವುದನ್ನು ಮಾರ್ಚ್ 2ಕ್ಕೆ ಮುಂದೂಡಿದ್ದಾರೆ. ಓಕೆ, ಇದು ಮುಂದೆ ಹೋಗ್ಬೋದು ಅಥವಾ ಇದೇ ಸಹ ಫೈನಲ್ ಡೇಟ್ ಆಗ್ಬೋದು. ವೆಬ್ಸೈಟನ್ನು ಚೆಕ್ ಮಾಡ್ತಾ ಇರಿ. ಆಮೇಲೆ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ನೀವು ತಯಾರಿಯನ್ನು ನಡೆಸಿದ್ದಲ್ಲಿ ನಿಮಗೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಅಂದರೆ 2011ರಿಂದ 2025ರವರೆಗಿನ ಅಂದರೆ ಒಟ್ಟಾರೆಯಾಗಿ 15 ವರ್ಷಗಳ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ವಿತ್ ಕೀ ಆನ್ಸರ್ ಇರುವಂಥದ್ದು ನಿಮಗೆ ಬೇಕಾಗಿದ್ದಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ವಾಟ್ಸಪ್ ನಂಬರನ್ನು ಸಂಪರ್ಕ ಮಾಡಿ. ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಚಿತ ಆಗಿರುವುದಿಲ್ಲ. ನಾವು ನಿಗದಿಪಡಿಸಿರುವಂತಹ ಏನು ಫೀಸನ್ನು ನೀವು ನಮಗೆ ಗೂಗಲ್ ಪೇ ಅಥವಾ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡಿದ್ದಲ್ಲಿ ನಿಮಗೆ ವಾಟ್ಸಪ್ ಮೂಲಕ ಈ ಒಂದು PDF ಸೆಂಡ್ ಮಾಡ್ತೇವೆ. ನೀವು ಅವುಗಳನ್ನ ಜೆರಾಕ್ಸ್ ಮಾಡಿ ನಿಮ್ಮ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ಬೋದು. ಹಾಗಾದರೆ ನೆಕ್ಸ್ಟ್ ಮತ್ತೆ ಮುಂದಿನ ಒಂದು ಪ್ರಶ್ನೆಗೆ ಕೀ ಉತ್ತರಗಳನ್ನು ನೋಡೋಣ. 89ನೇ ಪ್ರಶ್ನೆ, ಕುತುಬ್ ಮಿನಾರ್ ಇರುವ ಸ್ಥಳ ಅಂತ ಹೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ದೆಹಲಿ ಅನ್ನುವಂಥದ್ದು. ಓಕೆ, ನೆಕ್ಸ್ಟ್ 90ನೇ ಪ್ರಶ್ನೆಗೆ ಕೀ ಉತ್ತರವನ್ನು ನೋಡೋಣ. ಈ ಕೆಳಕಂಡ ಕರ್ನಾಟಕದ ಯಾವ ಜಿಲ್ಲೆಯು ಕರಾವಳಿ ಪ್ರದೇಶಕ್ಕೆ ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಓಕೆ, ಸೇರುವುದಿಲ್ಲ ಅಂತ ಕೇಳಿದ್ದಾರೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2ರಲ್ಲಿ ಇರುವಂಥದ್ದು ಶಿವಮೊಗ್ಗ ಅನ್ನುವಂಥದ್ದು. ನೆಕ್ಸ್ಟ್ 91ನೇ ಪ್ರಶ್ನೆಯನ್ನು ನೋಡೋಣ. ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳದಲ್ಲಿ ನೀಲಗಿರಿ ಬೆಟ್ಟದಲ್ಲಿರುವ ಪ್ರಸಿದ್ಧ ಗಿರಿಧಾಮವನ್ನು ಹೆಸರಿಸಿ ಅಂತ ಹೇಳಿದ್ದಾರೆ. ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನೋಡೋದಾದರೆ 91ನೇ ಪ್ರಶ್ನೆ ಉದಕ ಮಂಡಲಂ ಅನ್ನುವಂಥದ್ದು. ಓಕೆ, ಉದಕ ಮಂಡಲಂ. ನೆಕ್ಸ್ಟ್ ಕರ್ನಾಟಕದ ರಾಜ್ಯ ಪ್ರಾಣಿಯನ್ನು ಹೆಸರಿಸಿ ಅಂತ ಇದೆ. ಸರಿಯಾದ ಉತ್ತರ ಏಷ್ಯಾದ ಆನೆ ಅಥವಾ ಏಷ್ಯನ್ ಆನೆ ಅನ್ನುವಂಥದ್ದು. 93ನೇ ಪ್ರಶ್ನೆ ನೋಡಿ. ಸಮುದ್ರದ ಆಳದಲ್ಲಿ ಸಂಚರಿಸುವ ನೌಕೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸಬ್ಮೆರಿನ್ ಅನ್ನುವಂಥದ್ದು. ಓಕೆ, ಹಾಗಾದರೆ ನೆಕ್ಸ್ಟ್ 94ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಇಂಗ್ಲೀಷ್ ಮಾಧ್ಯಮದಲ್ಲೂ ಸಹ ಈ ಒಂದು ಪ್ರಶ್ನೆಗಳಿಗೆ ಉತ್ತರವನ್ನು ನೋಡೋದಾದರೆ 89ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಡೆಲ್ಲಿ ಅನ್ನುವಂಥದ್ದು. ಕುತುಬ್ ಮಿನಾರ್ ಈಸ್ ಲೊಕೇಟೆಡ್ ಇನ್ ಡೆಲ್ಲಿ. ಹಾಗೆ 92ನೇ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಡಸ್ ನಾಟ್ ಬಿಲಾಂಗ್ ಟು ಕೋಸ್ಟಲ್ ಏರಿಯಾ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 2ರಲ್ಲಿ ಇರುವಂಥದ್ದು ಶಿವಮೊಗ್ಗ. 91ನೇ ಪ್ರಶ್ನೆ, ನೇಮ್ ದ ಹಿಲ್ ಸ್ಟೇಷನ್ ಸಿಚುವೇಟೆಡ್ ಇನ್ ನೀಲಗಿರಿ ಹಿಲ್ಸ್ ವೇರ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್ ಮೀಟ್ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು ಉದಗಮಂಡಲಂ. ನೆಕ್ಸ್ಟ್ 92ನೇ ಪ್ರಶ್ನೆ, ನೇಮ್ ದ ಸ್ಟೇಟ್ ಅನಿಮಲ್ ಆಫ್ ಕರ್ನಾಟಕ ಅಂತ ಕೇಳಿದ್ದಾರೆ. ಏಷ್ಯನ್ ಎಲಿಫೆಂಟ್ ಈಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಲೆಟ್ ಅಸ್ ಮೂವ್ ಆನ್ ಟು ದ 93rd ಕ್ವಶನ್. ದ ಶಿಪ್ ದಟ್ ಟ್ರಾವೆಲ್ಸ್ ಅಂಡರ್ ದ ಸಿ ಈಸ್ ಕಾಲ್ಡ್ ಅಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನಾವು ಸಬ್ಮರೈನ್ ಅಂತ ಕರಿತೇವೆ. 93ನೇದಕ್ಕೆ ಆಪ್ಷನ್ 1 ಇಸ್ ದಿ ರೈಟ್ ಆನ್ಸರ್. ಹಾಗೆ 94ನೇ ಪ್ರಶ್ನೆಯನ್ನು ನೋಡೋಣ. 94ನೇ ಪ್ರಶ್ನೆ ಏನಿದೆ ಅಂತ ಅಂದರೆ, ಈ ಕೆಳಗಿನ ಚಿತ್ರವನ್ನು ಗಮನಿಸಿ ಕುಟುಂಬದ ಪ್ರಕಾರವನ್ನು ಹೆಸರಿಸಿರಿ ಅಂತ ಕೇಳಿದ್ದಾರೆ. ಓಕೆ, ನೀವಿಲ್ಲಿ ನೋಡ್ಬೋದು, ಇಲ್ಲಿ ಮೊಮ್ಮಕ್ಕಳಿದ್ದಾರೆ, ಅಪ್ಪಂದಿರಿದ್ದಾರೆ, ಇವರೆಲ್ಲ ಅಜ್ಜಂದರು, ಆಮೇಲೆ ಈ ಮಕ್ಕಳ ತಂದೆ ತಾಯಿಗಳಿದ್ದಾವೆ. ಹೌದಾ, ತಂದೆ ತಾಯಿಗಳ ಮೇಲ್ಗಡೆ ಇದ್ದಾರೆ. ಅಂದರೆ ಇಲ್ಲಿ ಅಜ್ಜ ಇದ್ದಾನೆ, ಅವರ ಅಪ್ಪಂದಿದ್ದಾರೆ, ಮೊಮ್ಮಕ್ಕಳಿದ್ದಾರೆ. ಈ ರೀತಿ 3 ತಲೆಮಾರುಗಳು ಎಲ್ಲ ಒಟ್ಟಿಗೆ ಒಂದು ವಾಸವನ್ನು ಮಾಡ್ತಿದ್ದಾರೆ. ಹಾಗಂದರೆ ಇಂತಹ ಕುಟುಂಬಗಳಿಗೆ ನಾವೇನಂತ ಕರಿತೀವಿ? ಅವಿಭಕ್ತ ಕುಟುಂಬ ಅನ್ನುವಂಥದ್ದು. ಓಕೆ, 95ನೇ ಪ್ರಶ್ನೆ, ಕರ್ನಾಟಕದ ಸೇಂಟ್ ಮೇರೀಸ್ ದ್ವೀಪದಲ್ಲಿ ಕಂಡುಬರುವ ಬಸಾಲ್ಟಿಕ್ ಶಿಲಾಸ್ತಂಭಗಳ ವಿಶಿಷ್ಟ ಆಕಾರ ಯಾವುದು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಷಡ್ಭುಜ ಅನ್ನುವಂಥದ್ದು ಆಪ್ಷನ್ ನಂಬರ್ 3ರಲ್ಲಿ ಇರುವಂಥದ್ದು. 96ನೇ ಪ್ರಶ್ನೆ, ಸರಿಯಾಗಿ ಹೊಂದಾಣಿಕೆಯಾಗದ ಅಂತ ಕೇಳಿದ್ದಾರೆ. ಇಲ್ಲಿ ಜೋಡಿಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಓಕೆ, ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4ರಲ್ಲಿ ಇರುವಂಥದ್ದು ವಿಶಾಖಪಟ್ಟಣಂ, ತಮಿಳುನಾಡು. ಯಾಕೆ ಅಂದರೆ ವಿಶಾಖಪಟ್ಟಣಂ ಇರುವಂಥದ್ದು ಆಂಧ್ರ ಪ್ರದೇಶದಲ್ಲಿ. ಓಕೆ, ಸೊ ಇಲ್ಲಿ ಏನು ನೀಡಿದ್ದಾರೆ ಅವರು? ತಮಿಳುನಾಡು ಅಂತ ಕೊಟ್ಟಿದ್ದಾರೆ. ಹೌದಾ, ಇಲ್ಲಿ ಹೊಂದಾಣಿಕೆಯಾಗದ ಅಂತ ಕೇಳಿರೋದ್ರಿಂದ ನಮಗೆ ವಿಶಾಖಪಟ್ಟಣಂ ತಮಿಳುನಾಡು ಅಂತ ಇರುವಂತಹ ಆಪ್ಷನ್
ಕರೆಕ್ಟ್ ಆಗುತ್ತೆ. ಆ್ಯಕ್ಚುಲಿ ವಿಶಾಖಪಟ್ಟಣಂ ಎಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶದಲ್ಲಿ. ಓಕೆ, ಆಂಧ್ರ ಪ್ರದೇಶ. ನೆಕ್ಸ್ಟ್ 97ನೇ ಪ್ರಶ್ನೆಯನ್ನು ನೋಡೋಣ. ಇಸ್ರೋ ಇದರ ವಿಸ್ತೃತ ರೂಪ ಅಂತ ಕೇಳಿದ್ದಾರೆ. 1ನೇ ಆಪ್ಷನ್ನು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆಫೀಸ್ ಅಂತ ಕೊಟ್ಟಿದ್ದಾರೆ, ಇಂಡಿಯನ್ ಸೈನ್ಸ್ ರೀಡಿಂಗ್ ಆರ್ಗನೈಜೇಷನ್, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್, ಇಂಡಿಯನ್ ಸೈನ್ಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3ರಲ್ಲಿರುವಂಥದ್ದು ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. ಓಕೆ, ನೆಕ್ಸ್ಟ್ 98ನೇ ಪ್ರಶ್ನೆ ನೋಡೋಣ. ಓಕೆ, ಈ ಒಂದು ಪ್ರಶ್ನೆಗಳಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಉತ್ತರವನ್ನು ನೋಡೋದಾದರೆ 94ನೇದಕ್ಕೆ ಆಪ್ಷನ್ 2 ಜಾಯಿಂಟ್ ಫ್ಯಾಮಿಲಿ. ಓಕೆ, ನೆಕ್ಸ್ಟ್ 95ನೇ ಪ್ರಶ್ನೆ, ವಾಟ್ ಈಸ್ ದಿ ಶೇಪ್ ಆಫ್ ಬಲಾಸ್ಟಿಕ್ ರಾಕ್ ಕಾಲಮ್ಸ್ ಫೌಂಡ್ ಇನ್ ಸೇಂಟ್ ಮೇರೀಸ್ ಐಲ್ಯಾಂಡ್ ಇನ್ ಕರ್ನಾಟಕ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಷಡ್ಭುಜ ಅನ್ನುವಂಥದ್ದು ಅಥವಾ ಹೆಕ್ಸಾಗಾನ್. ಓಕೆ, ನೆಕ್ಸ್ಟ್ 96ನೇ ಪ್ರಶ್ನೆ, ಇದೇ ಈಗ ಎಕ್ಸ್ಪ್ಲೇನ್ ಮಾಡಿದೆ ನಾನು. ವಿಶಾಖಪಟ್ಟಣಂ ತಮಿಳುನಾಡು ಅನ್ನುವಂಥದ್ದು ಆ್ಯಕ್ಚುಲಿ ಎಲ್ಲಿದೆ ಅಂತಂದರೆ ಇದು ಆಂಧ್ರ ಪ್ರದೇಶ. ಓಕೆ, ಆಂಧ್ರ ಪ್ರದೇಶ. ನೆಕ್ಸ್ಟ್ 97ನೇ ಪ್ರಶ್ನೆ, ಇಸ್ರೋ ಫುಲ್ ಫಾರ್ಮ್ ಕೇಳಿದ್ದಾರೆ. ಆಪ್ಷನ್ ನಂಬರ್ 3 ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್. 98ನೇ ಪ್ರಶ್ನೆ ನೋಡೋಣ. ಫುಟ್ಬಾಲ್ ಆಟದ ತಂಡ ಒಂದರಲ್ಲಿ ಒಟ್ಟು ಆಟಗಾರರ ಸಂಖ್ಯೆ ಅಂತ ಕೇಳಿದ್ದಾರೆ. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 11 ಅನ್ನುವಂಥದ್ದು. ಪಾದಚಾರಿಗಳು ರಸ್ತೆ ದಾಟಲು ಇರುವ ಸುರಕ್ಷಿತ ಸ್ಥಳ ಅಂತ ಇದೆ. ಸೊ ಆಪ್ಷನ್ ಯಾವುದು ಅಂತಂದರೆ ಜಿಬ್ರಾ ಕ್ರಾಸಿಂಗ್, ಹೌದಲ್ವಾ? ಸೊ ಸರಿಯಾದ ಉತ್ತರ ಜಿಬ್ರಾ ಕ್ರಾಸಿಂಗ್ ಅನ್ನುವಂಥದ್ದು 1ನೇ ಆಪ್ಷನ್ನು. ಆಮೇಲೆ 100ನೇ ಪ್ರಶ್ನೆಯನ್ನು ನೋಡಿ. ಕಪ್ಪು ಚಿನ್ನ ಎಂದು ಕರೆಯಲ್ಪಡುವ ಸಾಂಬಾರು ಪದಾರ್ಥ ಯಾವುದು ಅಂತ ಕೇಳಿದ್ದಾರೆ. ಸೊ ಸಾಂಬಾರು ಪದಾರ್ಥ ಯಾವುದು ಅಂತಂದರೆ ಕಾಳು ಮೆಣಸು ಅನ್ನುವಂಥದ್ದು. ಓಕೆ, ಸೊ ಹಾಗಾದರೆ ನಾವು ಇಲ್ಲಿವರೆಗೆ ಒಂದು ಪರಿಸರ ಅಧ್ಯಯನ ಅಥವಾ ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ 81ನೇ ಪ್ರಶ್ನೆಯಿಂದ 100ನೇ ಪ್ರಶ್ನೆಯವರೆಗೂ ನಾವು ಕೀ ಉತ್ತರಗಳನ್ನು ಕಂಡುಕೊಂಡೆವು. ಓಕೆ, ಈಗಾಗಲೇ ನಾವು ಗಣಿತ ಹಾಗೂ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಕೀ ಉತ್ತರಗಳ ವಿಡಿಯೋಗಳನ್ನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೇವೆ. ನೀವು ಅವುಗಳನ್ನು ಸಹ ನೋಡಬಹುದು. ಓಕೆ, ಸೊ ಹಾಗಾದರೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದರೆ ನಮ್ಮ ವಾಟ್ಸಪ್ ಚಾನಲನ್ನು ನೀವು ಸೇರಬೇಕು ಎಂದು ಬಯಸಿದ್ದಲ್ಲಿ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡುವ ಮುಖಾಂತರ ನಮ್ಮ ವಾಟ್ಸಪ್ ಗ್ರೂಪನ್ನು ನೀವು ಜಾಯ್ನ್ ಆಗ್ಬೋದು. ಓಕೆ, ಈ ವಾಟ್ಸಪ್ ಗ್ರೂಪ್ನಲ್ಲಿ ಕೇವಲ ಶಿಕ್ಷಣಕ್ಕೆ ಸಂಬಂಧಿಸಿದಂತಹ ವಿಷಯಗಳನ್ನು ಮಾತ್ರ ನಾವು ಶೇರ್ ಮಾಡ್ತಾ ಇರ್ತೇವೆ. ಓಕೆ, ಆಮೇಲೆ ಯಾವಾಗಲೇ ಹೇಳ್ದಂಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳ PDF ಬೇಕಾಗಿದ್ದಲ್ಲಿ ನಮ್ಮ ವಾಟ್ಸಪ್ ನಂಬರನ್ನು ನೀವು ಸಂಪರ್ಕ ಮಾಡ್ಬೋದು. ಹಾಗೆ ಮುಂದೆ ಬರುವಂತಹ ಅಲ್ಪಸಂಖ್ಯಾತರ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಉಪಯೋಗ ಆಗುತ್ತೆ. ನಿಮಗೆ ಇಂಟ್ರೆಸ್ಟೆಡ್ ಇದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ನೀವು ಮೆಸೇಜ್ ಮಾಡ್ಬೋದು. ಹಾಗಾದರೆ ಮತ್ತೆ ಇನ್ನೊಂದು ವಿಷಯದ ಕೀ ಉತ್ತರಗಳೊಂದಿಗೆ ಸಿಗೋಣ. ಜೈ ಹಿಂದ್.